ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನಿವಾಗ ಕೊಪ್ಪದಲ್ಲಿದ್ದೀನಿ. ಇಲ್ಲಿ ನಮ್ಮ ಮಮ್ಮಿ ಫ್ರೆಂಡವ್ರ ಮನೆಗೆ ಬಂದಿದ್ದೀವಿ ನಾವೆಲ್ಲ. ಮಲ್ನಾಡ್ ಸ್ಪೆಷಲ್ ಕಡುಬು ಮತ್ತು ಕೋಳಿ ಸಾರು. ಕಡುಬು ಮತ್ತು ಕೋಳಿ ಸಾರು ಇಲ್ಲಿ ನಮ್ಮೂರಲ್ಲಿ ತುಂಬ ಮಾಡ್ತಾರೆ. ಆ್ಯಂಡ್ ನಾನು ಚಿಕ್ಕ ವಯಸ್ಸಿಂದ ಕಡುಬು ಮತ್ತು ಕೋಳಿ ಸಾರನ್ನ ತುಂಬ ಸಲ ತಿಂದಿದ್ದೀನಿ. ಬಟ್ ನನಗೆ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಯಾಕಂದರೆ ನಾನು ಅಡುಗೆ ಮನೆಗೆ ಹೋಗೋದೇ ತುಂಬ ಕಮ್ಮಿ. ಬಟ್ ಇಲ್ಲಿ ಇವತ್ತು ಮಾಡ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಸೊ ಕಡುಬು ಮತ್ತು ಕೋಳಿ ಸಾರು ಯಾವ ರೀತಿ ಮಾಡ್ತಾರೆ, ರೆಸಿಪಿ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಾದ್ಮೇಲೆ ನೀವು ಬೇಕಾದರೂ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನೀರಿಗೆ ಅಕ್ಕಿ ರವೆ ಹಾಕಿ ಕುದಿಸ್ಬೇಕು. ಅದಾದಮೇಲೆ ಹೀಗಾಗುತ್ತೆ. ಪ್ರಾಪರಾಗಿ ಕ್ಲೀನಾಗಿ ಆಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಹೀಗೆ ನಾದಬೇಕು. ನಾದ್ಮೇಲೆ ಈ ಥರ ಉಂಡೆ ಕಟ್ಟಬೇಕು. ಚಪಾತಿ ಮಾಡಬೇಕಾದ್ರೆ ಉಂಡೆ ಕಟ್ತೀವಲ್ಲ ಆ ಥರ. ಈ ಪಾತ್ರೆಗೆ ಕಡುಬು ಬೇಯಿಸೋ ಪಾತ್ರೆ ಅಂತಾರೆ. ಈ ಥರ ಪಾತ್ರೆಗಳೆಲ್ಲ ನಿಮಗೆ ಯೂಶ್ವಲಿ ಈ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಕಟ್ಟಿರೋ ಕಡುಬನ್ನೆಲ್ಲ ಪಾತ್ರೆಯಲ್ಲಿ ಮುಚ್ಚಲಾದಲ್ಲ. ಮಲ್ನಾಡ್ ಸ್ಟೈಲಿನ ಚಿಕನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಅದು ಸ್ಮೆಲ್ಲಿಗೋಸ್ಕರ. ಓಕೆ, ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೆ ಟೊಮೊಟೊ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದೀರಾ? ಫ್ರೈ ಆಗ್ತಿದೆ ಇವಾಗ. ಸೊ ಅದನ್ನೆಲ್ಲ ಈಗ ಫ್ರೈ ಮಾಡಕ್ಕೆ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಖಾರ ಹೇಳ್ತಿದ್ದೀರಲ್ಲ, ನೋಡಿ ಇಲ್ಲಿ ಖಾರ ರೆಡಿ ಮಾಡ್ಕೊಂಡಿದ್ದಾರೆ. ಆಂಟಿ, ಈ ಖಾರಾಗೆಲ್ಲ ಏನೇನು ಹಾಕಿದ್ದೀರಾ? ಏನಿಲ್ಲ, ಹಸಿಮೆಣಸು, ಬೆಳ್ಳುಳ್ಳಿ, ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಮತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಆಯ್ತಾ, ನಾನು ಇದನ್ನ ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ, ಹಾಗಾಗಿ ಕೆಂಪು ಮೆಣಸಿನ ಪುಡಿ ಹಾಕಿಲ್ಲ. ಓಕೆ, ಓಕೆನಾ? ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಬಿಟ್ಟು ಖಾರ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಇವಾಗ ಫುಲ್ ಫ್ರೈ ಆಗಿದೆ. ಇದಕ್ಕೆ ಚಿಕನ್ ಹಾಕಬೇಕು. ವಾಶ್ ಮಾಡಿರೋ ಚಿಕನ್ ಎಲ್ಲ ಹಾಕಬೇಕು. ಚಿಕನ್ ಎಲ್ಲ ಹಾಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಬೇಕು. ಉಪ್ಪು ಆಲ್ರೆಡಿ ಹಾಕಿದ್ದೀರಲ್ಲ? ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ. ಅಂದರೆ ನೀರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಹಾಕೊಂಡ್ರೆ, ಉಪ್ಪು ಹಾಕಿದ್ರೆ ಬೇಗ ಫ್ರೈ ಚೆನ್ನಾಗಾಗುತ್ತೆ. ಇದನ್ನು ನಾನು ಸ್ವಲ್ಪ ಬಿಡ್ತೀನಿ. ಇದನ್ನ ಚಿಕನ್ನ ಬೇಯಕ್ಕೆ ಬಿಡಬೇಕು. ಮಾಡ್ಕೊಂಡಿರೋ ಪೇಸ್ಟನ್ನ ಇವಾಗ ಚಿಕನ್ಗೆ ಹಾಕಬೇಕು. ಫುಲ್ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಗ್ರೀನ್
ಮಸಾಲ ಕೋಳಿ ಸಾರು ರೆಡಿ ಫೈನಲಿ ಚಿಕನ್ ಸಾರು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇನ್ನೊಂದು 10 ನಿಮಿಷ ಇದಕ್ಕೆ ಬೇಯಕ್ಕೆ ಬಿಟ್ಟರೆ ಬೇಡ ಬೇಡ ಸರಿ ಇದೆ, ಆಯ್ತಲ್ಲ? ಆಯಿತು. ಈಗ ಆಫ್ ಮಾಡ್ತಾ ಇದ್ದೀನಿ. ಓ ವೆರಿ ಗುಡ್. ಕಡುಬು ಆ್ಯಂಡ್ ಗ್ರೀನ್ ಮಸಾಲ ಕೋಳಿ ಸಾರು ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ನೋಡಿ, ಕಡುಬು ಮತ್ತು ಕೋಳಿ ಸಾರು. ಚೆನ್ನಾಗಾಗಿದೆ, ಚೆನ್ನಾಗಾಗಿದೆ, ಸೂಪರಾಗಿದೆ ಟೇಸ್ಟ್ ಅಂತೂ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.